ನನ್ನ ಏಜು 3 ಕತ್ತೆ ವಯಸ್ಸಾಗಿದೆ. ಈ ಬ್ಲ್ಯಾಕ್ ಒಂದಿದೆ, ರೆಡ್ ಒಂದಿದೆ. ಸ್ವಲ್ಪ ಟೈಮ್ ಇತ್ತು. ಇದು ನನ್ನ ಔಟ್ಫಿಟ್. ಝೀರೋ ಇನ್ವೆಸ್ಟ್ಮೆಂಟ್ ಗೈಸ್ ಇದೆಲ್ಲ. ನಿದ್ದೆ ಮಾಡಿಲ್ಲ, 4-5 ಡೇಸ್ ಆಯ್ತು. ಜಾಸ್ತಿ ಹೇಳ್ತಾರ ನೀನು ನೋಡಿ, ನಿನ್ನಂತ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು. ರಿಯಲ್ ಕಾಲ್ಸ್ ನನ್ನ ಹತ್ರ ಇಲ್ಲ. ಬಿಡ್ತಿಲ್ವಲ್ಲ, ನಮ್ಮ ಕನ್ನಡದವರೇ ಪರವಾಗಿಲ್ಲ. ಒಳಗಡೆ ಹೋಗೋದು ಬೇಡ ಅಂತ ಅನ್ಕೊಂಡ್ವಿ, ಸುಮ್ಮನೆ ಟೈಮ್ ವೇಸ್ಟ್. ಇದ್ರಿಂದ ಬ್ಯಾಂಗ್ಳೂರ್ ಮಾಡೋದು. ಏನು ತಿಂದಿಲ್ವಲ್ಲ. ಟೈಮ್ ಬಂದು 1:30 ಆಗಿದೆ ಆ್ಯಂಡ್ ಈವೆಂಟ್ ಇರೋದು 5:30ಗೆ. ನಾವು ಅಲ್ಲಿಗೆ 5 ಗಂಟೆಗೆ ರೀಚ್ ಆಗಬೇಕಂತೆ. ಆ್ಯಂಡ್ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು. ಬಿಕಾಸ್ ಹಬ್ಬ ಮಾಡಿ ಪಟ್ ಅಂದ ತಕ್ಷಣ ಹೊರಟು ಅಲ್ಲಿಂದ ಬ್ಯಾಂಗ್ಳೂರ್ ಬಂದು ಅಲ್ಲಿಂದ ಏರ್ಪೋರ್ಟಿಗೆ ಬಂದು ಏರ್ಪೋರ್ಟಲ್ಲಿ ಎಷ್ಟು ರೆಸ್ಟ್ ಮಾಡಿದ್ವೋ ಅಷ್ಟೇ ರೆಸ್ಟ್ ಮಾಡೋಕ್ಕಾಗಿತ್ತು. ಸೊ ಭೂಮಿಕಾ ಅಂತೂ ಅವಳು ಹಬ್ಬ ಮಾಡಿ ಫುಲ್ಲು 4-5 ದಿನದಿಂದ ನಿದ್ದೆನೇ ಮಾಡಿಲ್ಲ. ಅದಕ್ಕೆ ಇವಾಗ ಮಲ್ಕೊಂಡಿದ್ದಾಳೆ. ಬಿಕಾಸ್ ಐಸ್ ಎಲ್ಲ ಏನು ಚೆನ್ನಾಗಿ ಕಾಣಲ್ಲ ಜ್ಯುವೆಲ್ರಿಗೆ ಅಂತ ಹೇಳಿಬಿಟ್ಟು ನಾನೇ ಮಲ್ಕೊಳ್ಳೆ, ನಾನು ಎದ್ದಿರ್ತೀನಿ ಅಂತ ಹೇಳಿ ಸ್ಲೀಪಿಂಗ್. ಸ್ವಲ್ಪ ಇದೆಲ್ಲ ಬ್ಲಿಂಕೆಟ್ ಮಾಡ್ಕೊಂಡು ತರಿಸಿದ್ವಿ, ಆಯಿಲ್ ಹಚ್ಕೊಂಡು ಮಲ್ಕೊಂಡಿದ್ದಾಳೆ. ಆ್ಯಂಡ್ ಇದು ಬಿಟ್ಟು ಬಂದುಬಿಟ್ಟಿದ್ವಿ, ನೈಲ್ ಬೇಕಲ್ವ ಜ್ಯುವೆಲ್ರಿಗೆ. ಸೊ ಇದನ್ನ ಆರ್ಡ್ರ್ ಮಾಡಿದ್ವಿ ಅಷ್ಟೇ ಗೈಸ್. ಇವಾಗ ಫುಡ್ ಆರ್ಡ್ರ್ ಮಾಡಿ ಇವಳನ್ನ ಎಬ್ಬಿಸ್ತೀನಿ. ಸೊ 2:15ಗೆ ಆರ್ಡ್ರ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂದ್ಕೊಂಡು ಸುಮ್ಮನಿದ್ದೀನಿ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀವಿ. ನಾವಿವತ್ತು ಹೈದ್ರಾಬಾದಲ್ಲಿದ್ದೀವಿ ಗೈಸ್. ಸೊ ನನಗೆ ಶೂಟ್ ಇತ್ತು, ಜ್ಯುವೆಲ್ರಿ ಶೂಟ್ ಇತ್ತು. ಹಾಗಾಗಿ ಬಟ್ ಅಂತ ಬಂದಿದ್ದೀವಿ. ನೋಡಿ ನನ್ನ ಕಣ್ಣು ಹೆಂಗಿದೆ, ನಿದ್ದೆ ಮಾಡಿಲ್ಲ, 4-5 ಡೇಸ್ ಆಯಿತು. ಆವಾಗ ಹುಷಾರಿಲ್ಲ, ಆಮೇಲೆ ಹಬ್ಬ. ಆ್ಯಂಡ್ ಇವತ್ತು ಬೇರೆ ನಿನ್ನೆ ನಾವು 11 ಗಂಟೆಗೆ ಹೊರಟಿದ್ದು. ಐ ಥಿಂಕ್ ಚೇತು ನನ್ನ ವ್ಲಾಗಲ್ಲಿ ಹೇಳಿರಬೇಕು. ನಾನು ಮಲ್ಕೊಂಡಿದ್ದಾಗ ಅವಳು ಹೇಳಿದ್ರು, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕಣೆ, ಸ್ಟಾರ್ಟ್ ಮಾಡೆ ಅಂತ. ನನಗೆ ಮರ್ತೇ ಹೋಗಿದೆ. ಫುಲ್ ಫ್ಲೈಟಲ್ಲೆಲ್ಲ ಯಪ್ಪ ಹೆಂಗೆ ಮಲ್ಕೊಂಡು ಬಂದಿದ್ದೀವಿ ಅಂದರೆ ಅಷ್ಟು ಸ್ಟ್ರೈನ್ ಆಗಿರುತ್ತಲ್ಲ. ಮೊಬೈಲ್ ಓಪನ್ನೇ ಮಾಡಿಲ್ಲ. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ರೆಡಿ ಆಗಬೇಕು, 5 ಗಂಟೆ ಒಳಗಡೆ ಹೋಗಬೇಕು. ಸ್ವಲ್ಪ ಫ್ರೆಶ್ ಆದೆ ಗೈಸ್. ಹಿಂಗೆ ನಾನು ಗುಡ್. ಸೊ ನಾವಿವತ್ತು ಹೈದ್ರಾಬಾದಲ್ಲಿ ಏನೇನು ಮಾಡ್ತೀವಿ ಅಂತ ಎಲ್ಲ ವ್ಲಾಗಲ್ಲಿ ಹೇಳ್ತೀನಿ. ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಸೊ ನೋಡಿದ್ದು ನನ್ನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಮೇಕಪ್ ಮಾಡ್ಕೋಬೇಕು ಆ್ಯಸ್ ಯೂಶುವಲ್. ನನ್ನ ಮೇಕಪ್ ವ್ಲಾಗ್ಸ್ ಎಲ್ಲರೂ ನೋಡಿರ್ತೀರ, ಆ ಥರನೇ ಪ್ರೊಸೀಜರ್ ಇರುತ್ತೆ. ಸೊ ಮೇಕಪ್ ವಿಡಿಯೋ ನಾನು ಮಾಡಲ್ಲ, ಹಾಗೆ ಸ್ಕಿಪ್ ಮಾಡಿ ಗೈಸ್. ಇವಾಗ ನಾವು ಬಬಲ್ ಶೀಟ್ ಮಾಸ್ಕ್ ಹಾಕೊಳ್ಳೋಣ. ಬಿಕಾಸ್ ಸ್ವಲ್ಪ ಹೈಡ್ರೇಟ್ ಬೇಕು ಸ್ಕಿನ್ಗೆ. ಫುಲ್ ಡ್ರೈ ಆಗೋಗ್ಬಿಟ್ಟಿದೆ, ಅದಕ್ಕೋಸ್ಕರ. ಇದೇನು ಸ್ವಲ್ಪ ಗ್ಲೋ ಆಗುತ್ತೆ, ಬಟ್ ಹೈಡ್ರೇಟ್ ಆಗಿರುತ್ತಲ್ಲ ಅನ್ನೋದಷ್ಟೇ. ಆ್ಯಂಡ್ ಇದು ಮೀಶೋಯಿಂದ ನಾನು ತೊಗೊಂಡು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ. ಇದು ಹಾಕಿದ ತಕ್ಷಣ ಫುಲ್ ಬಬಲ್ ಆಗಿಬಿಡುತ್ತೆ, ಒಳ್ಳೆ ಸೋಪ್ ಥರ. ಇವಾಗ ಸ್ವಲ್ಪ ಹೊತ್ತಲ್ಲೇ ಫುಲ್ ಬಬಲ್ ಸ್ಟಾರ್ಟ್ ಆಗುತ್ತೆ. 5 ಮಿನಿಟ್ಸ್ ಬಿಟ್ಟು ತೆಗಿಬೇಕು ಗೈಸ್. 5 ನಿಮಿಷ ಆಯಿತು. ಫುಲ್ ಬಬಲ್ ಬಂದಿದೆ. ಇವಾಗ ಇದನ್ನು ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಬೇಕು. ಗೈಸ್ ನನ್ನ ಹತ್ರ 2 ಆಪ್ಷನ್ ಇದೆ. ಈ ಬ್ಲ್ಯಾಕ್ ಒಂದಿದೆ, ರೆಡ್ ಒಂದಿದೆ. ನನಗೆ ಗೊತ್ತಾಗ್ತಿಲ್ಲ ಯಾವ್ದು ಹಾಕೊಳ್ಳಿ ಅಂತ. ಬ್ಲ್ಯಾಕ್ ನಾನು ತುಂಬ ಸರಿ ವೇರ್ ಮಾಡಿದ್ದೀನಿ. ರೆಡ್ ನನ್ನ ಬರ್ಡೇಗೆ 2 ಇಯರ್ಸ್ ಬ್ಯಾಕ್ ಚೇತು ಕೊಡಿಸಿದ್ದು. ನೋಡೋಣ, ಮೇಕಪ್ ಎಲ್ಲ ಮಾಡಿಕೊಂಡು ಯಾವುದು ಫೈನಲ್ ಆಗುತ್ತೆ ಅದನ್ನೇ ಮಾಡ್ತೀನಿ. ಸದ್ಯಕ್ಕೆ ಈ ಔಟ್ಫಿಟ್ಟಲ್ಲಿದ್ದೀನಿ. ಇವಾಗ ಮೇಕಪ್ ಮಾಡ್ಕೊಂಡು ಬರ್ತೀನಿ. ಗೈಸ್ ಹೇಗೆ ಕಾಣ್ತಾ ಇದೆ, ರೆಡಿ ಆಗಿದ್ದೀನಿ. ಸ್ವಲ್ಪ ಟೈಮ್ ಇತ್ತು, 1 ಅವರ್ ವಿತಿನ್ 1 ಅವರ್ ಒಳಗಡೆ ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್. ರೆಡ್ಡೆ ಹಾಕ್ಕೊಂಡೆ. ಸೊ ನೋಡೋಣ ಹೇಗೆ ಕಾಣುತ್ತೆ. ಅದು ಜ್ಯುವೆಲ್ರಿ ಶೂಟ್ ಎಲ್ಲ ಲೈಕ್ ಇದೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಹೇಗಿದೆ ನನ್ನ ಹೇರ್ ಸ್ಟೈಲ್, ಓಕೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಶೂಟಿಗೆ ಹೋಗಬೇಕಾದ್ರೆ ಕಾರಲ್ಲಿ ನೇಲ್ ಸ್ಟಿಕ್ ಮಾಡಬೇಕು ಅಷ್ಟೇ ಗೈಸ್. So congratulations to Joy Alucas and the Joy Alucas. ಈವೆಂಟ್ ಮುಗಿದ ಮೇಲೆ ಊಟ ಕೊಟ್ಟಿದ್ದಾರೆ, ತಿಂತಾ ಇದ್ದೀವಿ.
ಅಷ್ಟೇನು ಸುಸ್ತಾಗಲಿಲ್ಲ. ನಾರ್ಮಲ್ ಇವೆಂಟ್ ರೀಲ್ ಶೂಟ್ ಇತ್ತು, ಸೊ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕಾಗಿದೆ. ಆ್ಯಂಡ್ ಇದೀನ ಡಿಸೈನ್ಸ್ ಕಲೆಕ್ಷನ್ ಹೇಗಿದೆ ಗೊತ್ತಾ? ಸೊ ಇವಾಗ ಲಾಂಚ್ ಮಾಡಿದ್ರು ಆಯಿತಾ, ಲೈಕ್ ಆ ಬರ್ಡ್ ಇದೆ ಅಲ್ಲ, ಅದೇ ಸೈಕಾಗಿದೆ. ಎಲ್ಲ ಮುಗೀತು, ಇವಾಗ ಊಟ ಮಾಡಿಕೊಂಡು ಹೋಗಬೇಕು, ರೆಸ್ಟ್ ಮಾಡಬೇಕು. ಸೊ ಇಲ್ಲ ಹೈದ್ರಾಬಾದಿಗೆ ಬಂದು ಹೈದ್ರಾಬಾದಿ ಬಿರಿಯಾನಿ ತಿಂದಲೇ ಹೋದರೆ ಮುಗೀತು ಕತೆ. ಸೊ ಹೈದ್ರಾಬಾದಿ ಬಿರಿಯಾನಿ ತಿಂತಾ ಇದ್ದೀವಿ. ಗೈಸ್ ಗುಡ್ ಮಾರ್ನಿಂಗ್ ಗೈಸ್. ಸೊ ನಿನ್ನೆ ಏನಾಯಿತು ಅಂತ ಅಂದರೆ ಫುಲ್ ಈವೆಂಟ್ ಎಲ್ಲ ಮುಗೀತು. ನಾನೇನು ಜಾಸ್ತಿ ವೀಡಿಯೋ ಮಾಡಲಿಲ್ಲ, ಬಂದ ತಕ್ಷಣ ಮಲ್ಕೊಂಡ್ಬಿಟ್ವಿ, ಸುಸ್ತಾಗಿ ಹೋಗಿತ್ತು. ಮುಗ್ದಿದ್ದೆ ಲೈಕ್ 10:30, 11 ಹಂಗಾಗಿತ್ತು. ಅದಕ್ಕೆ ನಾವೇನು ಅಷ್ಟು ಕ್ಯಾಪ್ಚರ್ ಮಾಡಲಿಲ್ಲ. ಆಮೇಲೆ ಮೈಗೂ ಸಹ ತೊಗೊಂಡೋಗಿರಲಿಲ್ಲ, ಅಷ್ಟು ಮಾತಾಡೋಕ್ಕೂ ಆಗಿರಲಿಲ್ಲ. ಆ್ಯಂಡ್ ಇವಾಗ ರೆಡಿಯಾಗಿ ತಿಂಡಿ ತಿನ್ನಬೇಕು. ಸೊ ತಿಂಡಿ ಇಲ್ಲೆಲ್ಲರೂ ಹತ್ರದಲ್ಲಿ ಇದೆಯಾ ಅಂತ ಹೋಗಿ ಚೆಕ್ ಮಾಡಬೇಕು. ಸೊ ಲಗೇಜ್ ಎಲ್ಲ ಅರ್ಧ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಇನ್ನು ಪ್ಯಾಕ್ ಮಾಡ್ಕೋಬೇಕು. ಸೊ ಇವಾಗ ಬನ್ನಿ ಹೋಗೋಣ, ಹಂಟಿಂಗ್ ಮಾಡೋಣ ತಿನ್ನೋಕ್ಕೆ. ಎಲ್ಲಾದರೂ ಅವಳು ಸ್ನಾನ ಮಾಡ್ತಿದ್ದಾಳೆ, ಅಷ್ಟೊತ್ತಿಗೆ ಹೋಟೆಲಿಗೆ ಹೋಗಿ ಒಂದು ಸ್ವಲ್ಪ ಪಾರ್ಸೆಲ್ ತೊಗೊಬಂದ್ಬಿಡೋಣ. ಇಲ್ಲ ಅಂದರೆ ಪಾಪ ನನಗೂ ತಿಂಡಿ ಇಲ್ಲ, ಅವಳಿಗೂ ತಿಂಡಿ ಇಲ್ಲ. ಇನ್ನು ಔಟ್ಫಿಟ್ ಹೇಗಿದೆ? ಈ ಹೈದ್ರಾಬಾದಲ್ಲಿ ವೆದರ್ ಹೆಂಗಿದೆ ಗೊತ್ತಾ? ಫುಲ್ಲು ಬಿಸಿಲಿದೆ ಆಯಿತಾ, ಆಮೇಲೆ ಮತ್ತೆ ಪಟ್ಟಂತ ಮಳೆ ಬಂದುಬಿಡುತ್ತೆ. ಅದು ಏನಕ್ಕೆ ಅಂತ ಗೊತ್ತು. ಬಿಸಿಲು ಎಳ್ನೀರು ಸಿಕ್ತು, ಅದಕ್ಕೆ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀನಿ. ಹೋಟೆಲ್ ಹುಡ್ಕೊಳಕ್ಕೆ ಹೋಗಿ ಇಲ್ಲಿ ಎಳ್ನೀರು ಸಿಕ್ತು. ಹೆಂಗೆ ತಿಂಡಿ ಹಿಡ್ಕೊಂಡು ತಿನ್ನೋಕ್ಕಾಗಲ್ಲ ಗೈಸ್. ಒಂದು ವೇ ಹೈದ್ರಾಬಾದಲ್ಲಿ ಸ್ಟಾಪ್ ಮಾಡಿಸಿ ಇಲ್ಲಿ ಇಷ್ಟು ಉದ್ದ ಸ್ಟ್ರೀಟ್ ಫುಲ್ಲು ಪಾರಿವಾಳ ಇತ್ತು, ನೋಡೋಣ ಅಂತ ಬಂದಿದ್ದೀವಿ. ಬಟ್ ಕ್ರೇಜಿ ಇದೆ ಗೊತ್ತಾ? ನಾನು ಆ್ಯಕ್ಚುಲಿ ಅವ್ರು ಸ್ಟಾಪ್ ಮಾಡ್ತಿರಲಿಲ್ಲ ಆಯಿತಾ, ನಾನೇ ಸ್ಟಾಪ್ ಮಾಡಿಸಿರೋದು. ಓ ಗಾಡ್, ಅಲ್ಲಿ ನೋಡು, ಫೀಡ್ ಮಾಡೋಣ, ಫೀಡ್ ಮಾಡಿಸೋಣ. ಬಾ ಇಲ್ಲಿ ಬಾ ಚೇತನ, ಇಲ್ಲಿ ಹಿಡ್ಕೊ. ಹೆಂಗ್ ಬರ್ತೀರಾ ಗೊತ್ತಾ? ಯಪ್ಪ ಭಯನೇ ಆಗುತ್ತೆ ಕಡೆ. ಆಕ್ಚುಲಿ ನಾನೊಂದು ರೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲ್ಲ ಇಲ್ಲಿ. ಬಿಕಾಸ್ ಹೆಂಗೆ ಗೊತ್ತಾ, ಇಲ್ಲಿ ಒಂದೊಂದು ಅಂಗಡಿ ಇರುತ್ತಲ್ಲ, ಅಲ್ಲೇ ಪರ್ಚೇಸ್ ಮಾಡಿಕೊಂಡು ಅಲ್ಲೇ ಹಾಕಬೇಕು. ನಾವು ಇಲ್ಲಿ ತಗೊಂಡು ಅಲ್ಲಿ ಹಾಕೋಂಗಿಲ್ಲ, ಅದಕ್ಕೂ ಜಗಳ. ಇಲ್ಲೇ ಎಲ್ಲ ಬಿಸ್ನೆಸ್ ನೋಡಿದ್ರ, ಬಿಸ್ನೆಸ್ ಹೆಂಗೆ ಅಂತ. ಹಾಂ, ಝೀರೋ ಇನ್ವೆಸ್ಟ್ಮೆಂಟ್ ಗೈಸ್ ಇದೆಲ್ಲ ಬಿಸ್ನೆಸ್ಸು. ಇಲ್ಲಿ ಕಡೆ ಬಂದರೆ ಎಕ್ಸ್ಟ್ರಾ ಪೇ ಮಾಡಬೇಕು ನಾವು. ಬಟ್ ಚೆನ್ನಾಗಿದೆ, ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಈ ಥರ ಆ್ಯಕ್ಚುಲಿ ನಾನು ರೀಲಲ್ಲಿ ನೋಡಿದ್ದೆ, ಫುಲ್ಲು ಪಾರಿವಾಳ ಅಂತ. ಸೊ ಅದ್ರ ಮಧ್ಯೆ ನಡ್ಕೊಂಡು ಹೋದೆ. ಬನ್ನಿ ಇವಾಗ ಚಾರ್ಮಿನಾರಿಗೆ ಹೋಗೋಣ. ಅಲ್ಲಿ ಬಾ. ನಾವು ತಿಂಡಿ ತಿಂದಿಲ್ಲ, ನಾನು ತಿಂಡಿ ತೊಗೊಂಬರೋಣ ಅಂತ ಹೋದ್ನ. ಅಲ್ಲಿ ನಂದು ಫೋನ್ ಚಾರ್ಜೇ ಖಾಲಿ ಆಯಿತು. ಆ್ಯಂಡ್ ಇವಾಗ ಚಾರ್ಮಿನಾರ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಹೆಂಗಿದ್ರು ರಾತ್ರಿ ಫ್ಲೈಟ್ ಇದೆ, ಸೊ ಬಂದಿದ್ದು ಸ್ವಲ್ಪ ಹೆಲ್ಪ್ಫುಲ್ ಆಗಲಿ. ಆ್ಯಂಡ್ ನಾನು ಇಂಜಿನಿಯರ್ ಟೈಮಲ್ಲಿ ಚಾರ್ಮಿನಾರ್ ನೋಡಿದ್ದೆ ಫ್ಯಾಮಿಲಿ ಜೊತೆ, ಚೇತು ನೋಡಿರಲಿಲ್ಲ. ಸೊ ಅದಕ್ಕೆ ನೋಡೋಣ ಅಂತ ಬಂದಿದ್ದೀವಿ ಅಲ್ವಾ ನಗಾಡು. ಇಬ್ಬರೇ ಆಚೆ ಬಂದಿದ್ದೀವಿ ಹೊರಗಡೆ. ಎಷ್ಟು ದಿನ ಆಯಿತು ಹೊರಗಡೆ ಬಂದಲ್ಲಿ. ಈಗ ಅಲ್ಲೊಂದು ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತೀನಿ, ಸ್ಲೋ ಮತೆಗಿ. ಹಾಂ ಆಯ್ತಾ? ಹಾಂ, ಆ ಅಜ್ಜಿ ಬಂದು ನಾನು ಸಾಯಿಸುತ್ತೆ. ಆ ಅಜ್ಜಿಗೆ ನಾನು ತೆಲುಗುನಲ್ಲೇ ಹೇಳ್ತೀನಿ. ಈ ಅಜ್ಜಿ ಗೈಸ್ ಯಾವಾಗ ನೋಡಿದ್ರು ಬೈತಾನೆ ಇದೆ. ಈಗ ನೋಡಿ ಹೋಗ್ತೀನಿ, ತೆಗಿ. ಹಾಂ, ಹೋಗು. 50 rupees. Only 50 rupees. ಕೊಡು. ಹಾಯ್ 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 ಹಾಯ್. ವಾಟ್ಸ್ ಯುವರ್ ನೇಮ್? ಚಿಕ್ಕಮಗಳೂರು, ಕರ್ನಾಟಕ. ಕೊಟ್ಟ 50 ರೂಪಾಯಿ. ನೀನ್ ಯಾಕೆ ಈ ಥರ ಮೇಕಪ್ ಚೆನ್ನಾಗಿ ಮಾಡ್ಕೊಂಡಿದ್ಯಾ? ಕೂದಲು ಬಿಡ್ಕೋಬೇಕಿತ್ತು. ಬಿಡ್ತೀನಿ ಈಗ. ಚೇಂಜ್ ಇಲ್ವಂತ. ಬಟ್ ಇಲ್ಲ ಅಷ್ಟೊಂದು ಜನನೇ ಇಲ್ಲ ಗೈಸ್. ಅಂದರೆ ಇವರೆಲ್ಲ ನೋಡಿ ಸಾಕಾಗೋಗಿದೆ ಅನ್ಸುತ್ತೆ. ನಾವು ಮಾತ್ರ ಈ ಥರ ಎಕ್ಸೈಟೆಡ್ ಆಗಿದ್ದೀವಿ. ಅಲ್ಲಿಗೆ ಹೋಗೋಣ ಅನ್ಸುತ್ತೆ. ನಾವು ಅಲ್ಲಿ ಸೊಕ್ಕೊತ್ತಿದೆ. ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಚಾರ್ಮಿನಾರ್ ಮತ್ತು ಆ ಕಡೆ ಮೀನಾ ಬಜಾರ್ ಸುತ್ತಮುತ್ತ ನೋಡೋಕ್ಕೆ 200 ರೂಪಾಯಿ ತೊಗೊತಾರಂತೆ.
ಸುಮ್ಮನೆ ಏನಕ್ಕೆ ನಡ್ಕೊಂಡು ಹೋಗೋದು. ಇಲ್ಲಿ ನೋಡಿ ಹೀಲ್ಸ್ ಹಾಕ್ಕೊಂಡಿದ್ದೀನಿ, ತುಂಬ ನಡಿಬೇಕು. ಇನ್ನು ನಮ್ಮಮ್ಮ ಚಕ್ಲಿ ಮತ್ತು ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಕೊಟ್ಟು ಕಳಿಸಿದ್ರು ಫ್ಲೈಟಲ್ಲಿ ತಿನ್ನು ಅಂತ. ಅಲ್ಲಿ ತಿಂದಿದ್ದೆ, ಇವಾಗ ಇಲ್ಲೂ ತಿಂತಾಯಿದ್ವಿ. ಏನು ಚೆನ್ನಾಗಿದೆ ನೋಡು. ಮದುವೆಗಿಲ್ಲೇ ಅಲ್ಲಿ ಮೀನಾ ಬಜಾರಲ್ಲಿ ರಿಯಲ್ ಪರ್ಲ್ ಸಿಗೋದಂತೆ. ಹೌದಾ? ಅದು ಸುಳ್ಳು ಕಣೆ, ಅವರೇ ಹೇಳಿದ್ರು. ಹೈದ್ರಾಬಾದಲ್ಲಿ ಮುತ್ತು ಫೇಮಸ್ ಗೊತ್ತಾ? ಹೈದ್ರಾಬಾದಲ್ಲಿ ಪರ್ಲ್ ಫೇಮಸ್ಸು. ಆ್ಯಂಡ್ ಇವಾಗ ನಾವು ಈ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಜುಯಿ ಅಂತ ತಿನ್ನು ಚಕ್ಲಿನೋ. ಸರ್ಪ್ರೈಸ್ ಅಲ್ವಾ ಹೈದ್ರಾಬಾದಿಗೆ ಕರ್ಕೊಬಂದಿದ್ದಕ್ಕೆ. ಅದಕ್ಕೆ ನೋಡಿ ಕೈಸಿ ಅಂತ ಫ್ರೆಂಡ್. ಇದು ಬೇಡ, ಇದು ಮುತ್ತಿಂದಲ್ಲ. ತೋರಿಸಿ. ಭೂಮಿಕಾ, ನನಗೆ ಫಸ್ಟೇ ಹಿಂದಿ ಬರುತ್ತೆ, ಆದರೆ ನಿನ್ನ ಹತ್ರ ಮಾತಾಡಲ್ಲ. ಯಾಕೆ ಹೇಳು? ನಿನಗೆ ಹಿಂದಿ ಬರೋದು ಬೇಡ. ಚೇತೋ, ಇದು ಬೇಕು. ರಿಯಲ್ ಪರ್ಲ್ಸ್ ನನ್ನ ಹತ್ರ ಇಲ್ಲ. ನಾನು ತಪ್ಪು ಮಾಡಿದ ಕೆಲಸ ಏನು ಹೇಳು? ಏನು? ನೆನ್ನೆ ನಾವು ಅಲ್ಲಿ ಡೈಮಂಡ್ ಇದಕ್ಕೆ ಹೋಗಿದ್ವಲ್ಲ, ನಾನು ಅಲ್ಲಿ ಒಂದು ಡೈಮಂಡ್ ಕೇಳಬೇಕಾಯ್ತು ನಿಂಗೆ. ಅಲ್ಲಿ ಕೊಡ್ತಾ ಇರಲಿಲ್ಲ, ಅವಾಗ ತಾನೇ ಲಾಂಚ್ ಆಗಿರೋದು ಅದು. ಇವಾಗ ಕೊಡಿಸು, ಇದನ್ನ ಪ್ಲೀಸ್ ಕೊಡಿಸು. ಕೊಡು. ನನಗಿಂತ ಹೆಚ್ಚೇನೆ ಇದು. ನಾನೇ ರಿಯಲ್ ಪರ್ಲ್ ಥರ ಅಲ್ವೇನೆ? ಹೌದು, ನಿನ್ನ ಮುತ್ತೆ. ನಿಜ ಜೀವನದಲ್ಲಿ ಮುತ್ತು, ಇದು ಆಡಂಬರ ಮುತ್ತು. ಆಡಂಬರದ ಬದುಕನ್ನ ಬದುಕಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಯಾವ ದೊಡ್ಡವ್ರು ಹೇಳು? ಉಷಾ ಆಂಟಿ. ಬಟ್ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಇವಾಗ ಹೈದ್ರಾಬಾದಿಗೆ ಬಂದಿದ್ದೀವಿ, ಸ್ವಲ್ಪ ಹಾಸಿಗೆನ ಹೊಲ್ದುಬಿಟ್ಟು ಒಂಚೂರು ಉದ್ದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನಾದ್ರೂ ಪರ್ಲ್ಸ್ ಇರಲಿಲ್ಲ ಗೈಸ್, ನನ್ನ ಚಿಕ್ಕವಳಿಂದ ಆಸೆ ಇರಲಿಲ್ಲ. ಇತ್ತು ಒಂದು ತಗೋಬೇಕು ಪರ್ಲ್ಸ್ ಅಂತ. ಇದು ರಿಯಲ್ ಆಯಿತಾ, ಈ ಕಡೆ ಇರೋದು ಲ್ಯಾಬ್ ಗ್ರೌನು. ನಾನು ರಿಯಲ್ ತಗೊಳ್ಳೋಣ ಅಂತ. ಇದು ರಿಯಲ್ ಗೈಸ್, ಇದು ಲ್ಯಾಬ್ ಗ್ರೌನ್ ಅಲ್ಲ, ರಿಯಲ್ ಪರ್ಲ್ಸ್. ಹಾಂ ನಿಜ. इसके लिए बर्थमार्क, इसके लिए नेचुरल पता चलता है। एक पोल से दूसरा पोल कभी मैच नहीं करता। जहाँ पे भी ले लो, मेरा पास नहीं है, दूसरा के पास भी लेंगे ना, एक पोल से दूसरा पोल कभी मैच नहीं। ಪೌಚಲ್ಲ ಕೊಡ್ತೀನಿ. ಪೌಚಾ? ಯಾವ ಥರ ಪೌಚ್ ತೋರಿಸಿ. ನಿನಗೆ ಐಟಮ್ ಮುಖ್ಯನಾ ಕೊಡೋ ಬಾಕ್ಸ್ ಮುಖ್ಯನಾ? ಕೊಡೋ ಬಾಕ್ಸ್ ಮುಖ್ಯ. ಹೈದ್ರಾಬಾದಿಗೆ ಬಂದು ಮತ್ತೆ ಖರ್ಚು ಮಾಡಿದ್ಯಾ ಅಂತಂದರೆ ನಿಜ ಬೈತಾರೆ ಅಂತ ಅನಿಸುತ್ತೆ. ಅಮ್ಮ ಬೈಕೋಬೇಡ ಅಮ್ಮ, ಸಾರಿ, ನಾನು ಮಿಸ್ಸಾಗಿ ತೊಗೊಂಡಿಲ್ಲ, ಬೇಕು ಅಂತಲೇ ತೊಗೊಂಡಿದ್ದೆ. ಯಾಕೆಂದರೆ ನನ್ನ ಕನಸಾಗಿತ್ತಲ್ಲ ಅಮ್ಮ, ನಾನು ಚಿಕ್ಕವಳಿದ್ದಾಗ ಹೇಳಿದ್ದೆ ನಾನು ಪರ್ಲ್ಸ್ ತಗೋಬೇಕು ಅಂತ. ಅದಕ್ಕಾಗಿ ಬೀಳ್ಬೇಕಾಯ್ತು, ಬೀಳಲಿಲ್ಲ. ಎಲ್ಲ ನೋಡ್ತಾ ಇದ್ದಾರೆ. ನಮ್ಮ ಗಾಡಿ, ಇವತ್ತಿನ ಗಾಡಿ ಇದು. ಕ್ಯಾಶ್ ತಂದುಬಿಟ್ಟಿದ್ಯಲ್ಲೇ. ಮಾರ್ಕೆಟಿಗೆ ಹೋಗೋದು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ. ಏನು ಕೊಡಿಸ್ತೀಯ ಈ ಮೀನಾ ಬಜಾರಲ್ಲಿ? ಚಿಕ್ಕಪೇಟೆ ಕಾಣ್ತಿಲ್ವಾ ಚೇತನ? 100 ರೂಪಾಯಿಗೆ ಏನು ಬೇಕಾ ಕೊಡಿಸ್ತೀನಿ. ಅಷ್ಟೇನಾ? ಏಕೆ? 100 ರೂಪಾಯಿನೇ ಕ್ಯಾಶ್ ಇದ್ದೀನಿ. ಅಲ್ಲಿ ಫೋನ್ ಪೇ ಇಟ್ಕೊಂಡಿರ್ತಾರೆ ಇವರು. ಭಯ್ಯ ಫೋನ್ ಪೇ ಹೇ? ಹಾಂ ಹೇ. ಆದರೂ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಚಾರ್ಮಿನಾರ್ ಅದೇ ಕಾಣ್ತಿದ್ಯಲ್ಲ, ಇದೇ ಚಾರ್ಮಿನಾರ್. ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ? ಏನ್ ಅನ್ಕೊಂಡಿದ್ದೆ? ಎಂಟಿ ಸ್ಪೇಸ್ ಇರುತ್ತೆ, ಗೇಟ್ವೇ ತರ. ಆ ಥರ ಎಲ್ಲ ಇಲ್ಲ, ನಡಿಯಮ್ಮ. ನಾನು ಅದೇ ಟೀಮಲ್ಲಿ ಬಂದಾಗ ಹಂಗೆ ಅನ್ಕೊಂಡಿದ್ದೆ, ಆಮೇಲೆ ಬಂದಾದ್ಮೇಲೆ ಗೊತ್ತಾಯ್ತು ಈ ಥರ ಇರುತ್ತೆ ಅಂತ. ನಾ ಇದೊಳಗೆಲ್ಲ ಓಡಾಡ್ಬಿಟ್ಟಿದ್ದೀನಿ. ಎಲ್ಲದಕ್ಕೂ 120 ರೂಪಾಯಿ ಅಂತ ಕಣೆ. ಚೆನ್ನಾಗಿತ್ತು, ರೇಟು ಚೆನ್ನಾಗಿದೆ. ಬಾ, ನಾನೇನೋ ಕಮ್ಮಿ ನಂಗಿದು ಡಬ ಡಬ ಕೊಡಿಸ್ತೀಯ? ಅಲ್ಲ, ಬಡಿ ಮತ್ತೆ ಜಾಸ್ತಿ ಹೇಳ್ತೀರಾ ಭಯ್ಯ. ನಾನೇನೋ ಕಮ್ಮಿ ಅಂತ ಅಂದ್ಕೊಂಡ್ರೆ ಜಾಸ್ತಿ ಹೇಳ್ತಾರೆ. ನಮ್ಮೂರೇ ಪರವಾಗಿಲ್ಲ ಕಣ, ಅಥವಾ ನಮ್ಮಿಬ್ರು ನೋಡಂಗ ಹೇಳ್ತಾ ಇದಾರೆ ಚೇತನ. ನಮ್ಮಿಬ್ರು ನೋಡ್ಬಿಟ್ಟಿನಾರ ಜಾಸ್ತಿ ಹೇಳ್ತಾರೆ. ನಾವಿಗೂ ಅದೇ ಡೌಟು. ನಾನು ಹಂಗೆ ಬಂದಿದ್ದೀನಾ? ಬನ್ನಿ ಅಂತ ಕರಿತಾ ಇದ್ದಾರೆ. ನೈ ಭಯ ಬೇಡ, ಬೇಡ ಭಯ್ಯ, ಬೈತಾಳೆ ಭಯ್ಯ. ಬರ್ರಿ ಬೇಡ, ಬರ್ರಿ ಕನ್ನಡ ಒಂದು ಬರ್ರಿ. ಅಲ್ಲ, ಎಲ್ಲ ಬಿಟ್ಬಿಟ್ಟು ಇಲ್ಲಿ ತಗೊಳಕ್ ಬಂದಿದ್ಯಾ ಐಸ್ ಕ್ರೀಮ್ನ? ಯಾಕೆ ಶೀತಕ್ಕೆ? ಏನ್ ಚಾರ್ಮಿನಾರ್ ಮುಂದೆ ಐಸ್ ಕ್ರೀಮ್ ತಿನ್ನೋದು ಅದು ಫೇಮಸ್. ಹೌದಾ? ಹಂಗಾರೆ ತಗೊಬರ್ತೀನಿ. ಇಲ್ಲ ಅಲ್ಲ, ಬಾ ತೋರಿಸ್ತೀನಿ, ಇನ್ನ ಇದೆ, ಬಾ ಇಲ್ಲೇ ಹೊಸಡ್ ಅಂತ 2-4 ಸೈಜ್. 2-4 ಭಯ. ಹಾಂ. ಓ ಇದು ಏನದು? ಅದನ್ನ ನೋಡಿ ಇಟ್ಟಿದ್ದೆ. ಅದೊಂದು ಡ್ರೀಮ್. 2-4 ಚಾಯೆ, 2-2 ಚಾಯೆ. ನಿಂಗೂ ಬೇಕು ತಾನೆ?
ಬಳೆ ನೀವು ಕೊಡ್ಸಿದ್ರೆ ತಗೋತೀನಿ, ನಾನು ದುಡ್ಡು ಖರ್ಚು ಮಾಡಲ್ಲ. ಆಯ್ತು. 2 2 400 100 150 150 कम नहीं, फाइनल प्राइस है। थोड़ा कम कीजिए। और हैवी वाले भी है मेरे पास। हेवी नहीं, सिंपल अपने पास अच्छी क्वालिटी के चाहिए। रहते। हाँ? अपने पास अच्छी ಭೂಮಿಕಾ, क्वालिटी के रहते। ನೀನು ಮಾರ್ಕೆಟಿಗೆ ಝಾರ್ ಹಾಕೊಂಡ್ಬಂದು ಅದ್ಯಾವುದೋ ಗ್ರಾಪ್ ಯಾವುದದು ಯಾವ ಬ್ರ್ಯಾಂಡು? ಇದು ಎಮ್ ಕೆದಲ್ಲ ಅದು, ಎಂಕೆದಲ್ವಾ ಇದು? ಇದು ಚಾರ್ಲ್ಸ್ ಕಿತ್ತು. ಹೌದಾ? ಚಾರ್ಲ್ಸ್ ಕಿತ್ತು ಇದೆಲ್ಲ ಹಾಕೊಂಬಂದ್ರೆ ಯಾರು ಕಮ್ಮಿ ಮಾಡ್ತಾರೆ ಹೇಳು? ಲೋಕಲಾಗಿ ಹಾಕೋ ಬರ್ಬೇಕು ಮಾರ್ಕೆಟಿಗೆ. 350 भैया, 350 400 350 ಟೋಟಲ್ ಪ್ರೈಸ್. 380 ನಾವು 380ನಾ? ಬಿಡ್ತಿಲ್ವಲ್ಲ ನಮ್ಮ ಕನ್ನಡದವರೇ ಪರವಾಗಿಲ್ಲ. ನಾನಂತೂ ಹೇಳ್ಬಿಟ್ಟು ನಾನು ಕಡಿಮೆ ಮಾಡಿಸ್ಬೋದು. ಗೈಸ್, ಭೂಮಿಕಾ ಎಲ್ಲೋ ಮಿಸ್ ಆಗಿದ್ದಾಳೆ. ಈ ಮಾರ್ಕೆಟಲ್ಲಿ ಎಲ್ಲಿ ಹುಡುಕ್ಲಿ ಅಂತ ಗೊತ್ತಿಲ್ಲ. ಸುಸ್ತಾಗ್ತಂತ ನಾನು ಎಳ್ನೀರು ಕುಡಿತಾ ಇದ್ದೀನಿ. ಈ ಮಾರ್ಕೆಟಲ್ಲಿ ಎಲ್ಲಿ ಹುಡುಕ್ಲಿ ನಾನು ಹೇಳೋಣ? ಐ ಡೋಂಟ್ ನೋ ವೇರ್ ಶಿ ಗಾನ್. ಎಲ್ಲೆಲ್ಲಿ ಹುಡುಕ್ಬೇಕು ಅಲ್ಲಿ ಹುಡುಕಿ ಕೊನೆಗೆ ಎಳ್ನೀರು ಕುಡ್ಕೊಬಂದು ಗುಡ್ ನೀನು ಬಾ ಅನ್ಕೊಂಡೆ ಯಾವುದೋ ಈ ಥರದ ಅಂಗಡಿಲಿ ಇರ್ತಾಳೆ ಅಂತ ಗೆಸ್ ಮಾಡ್ಕೊಂಡೇ ಬಂದೆ. 250 ರೂಪಾಯಿ ಹೇಳಿದ್ದು ಗೈಸ್. ನಾನು ಕಡಿಮೆ ಮಾಡಿ 150 ರೂಪಾಯಿ ತರಿಸಿದ್ದೀನಿ. ಆ್ಯಕ್ಚುಲಿ ನಾನು ಹೆಂಗೆ ಕಡಿಮೆ ಮಾಡಿದೆ? ನಿಂಗೆ ಹಿಂದಿ ಬರೋಲ್ವಲ್ಲ? ಗೊತ್ತು ಕಾಣೆ, ನಂಗೆ ಅಷ್ಟು ಹಿಂದೆ ಬರುತ್ತೆ. ನಂಗೆ ಆಡ್ಕೋಬೇಡ ಆಯ್ತಾ? ಅಂದ್ರೆ ಈ ಥರ ಆಡ್ಕೊಂಡ್ರೆ ಅವಳು ಕಲಿತಾಳೆ ಅಂತ ನಾನು ಅದಕ್ಕೆ ಆಡ್ಕೊಳ್ಳೋದು. ದುಡ್ಡಿಗೋಸ್ಕರ ಕಾಯ್ತಾ ಇದ್ದೆ, ಇಲ್ಲ ನಾನು ಮುಂದೆ ಶಾಪಿಗೆ ಹೋಗ್ತಾ ಇದ್ದೆ. 70 ಆಮೇಲೆ 150 ರೂಪಾಯಿಗೆ ಬಂದರು. ಅವ್ರು ಯಾರು ಕಳ್ಳನ ಮಕ್ಕಳು ಹಂಗೆ ನೋಡ್ತೀಯಾರ? ಎಲ್ಲೂ ನಮ್ಮನ್ನೇ ನೋಡ್ತಿರಲ್ಲ, ಯಾಕೆ ವಿಚಿತ್ರ ಥರ ಕಾಣಿಸ್ತಾ ಇದ್ದೀನಿ? ಯಾರೋ ಇವಾಗ ನೀನು ವಿಡಿಯೋ ತೆಗೆದು ನಾನು ಈ ಥರ ಮಾತಾಡ್ತಿರೋದಕ್ಕೆ ಅವರೆಲ್ಲ ನನ್ನ ಸೆಲೆಬ್ರಿಟಿ ಅಂದ್ಕೊಂಡಿದ್ದಾರೆ. ಇರ್ಲಿ ಬಿಡು, ನೀನು ಒಂಥರ ಸೆಲೆಬ್ರಿಟಿನೇ. ಬಾ ನೋಡ್ಕೊಂಬರೋಣ. ನೋಡಿ, ಇದೆ ಚಾರ್ಮಿನಾರ್. ಒಳಗಡೆ ಹೋಗ್ಬೇಕಾ? ಹಂಗೆ ನೋಡೆ ಸಾಕು. ಒಳಗಡೆ ಏನಿದೆ? ಒಳಗಡೆ ಸುಮ್ಮನೆ ನಾರ್ಮಲ್ ಆಗಿದೆ ಅಷ್ಟೇ. ಅಲ್ಲೂ ಗಲ್ಲಿ ಟೈಪ್ ಮಾರ್ಕೆಟ್, ಚಿಕ್ಕದು ಅಂಗಡಿ ಇರುತ್ತೆ. ಹಾಂ, ಅದೇ. ನಿನ್ನ ಹತ್ರ ಫೋಟೋ ಇದೆ ತಾನೇ? ಚಿಕ್ಕ ವಯಸ್ಸಲ್ಲಿ ಇದೆ. ತಗೊಂಡಿದ್ದೆ. ನನ್ನ ಹತ್ರ ಇದೆಯಾ? ಇಲ್ಲ. ಮತ್ತೆ ಸರಿ ತೆಗಿತೀನಿ ಬಾರಮ್ಮ. ಯಾಕೆ ಸಿಟ್ಟು ಮಾಡ್ಕೊಂತೀಯ? ಬಂದಿರೋದೇ ಅಪರೂಪಕ್ಕೆ. ಜಾಲಿ ನಗು ಮುಖದಿಂದ ಬರ್ಬೇಕು ಆಯ್ತಾ? ನಾನು ಯಾಕೆ ಡೌ ಮಾಡಲಿ? ನಗಾಡ್ತಾ ಇರಬೇಕು. ಜೀವನದಲ್ಲಿ ನಾವು ಸಾಧನೆ ಮಾಡೋದು ತುಂಬ ಇರುತ್ತೆ, ಹಾಗಂತ ನಾವು ಸಿಟ್ಟು ಮಾಡ್ಕೊಂಡು ಸಾಧನೆ ಮಾಡೋಕ್ಕಾಗಲ್ಲ. ಮಾತು ಕಲ್ತು ಬಿಟ್ಟಿದ್ದಾಳೆ. ವ್ಲಾಗ್ ಶುರು ಮಾಡಿ ವಾಪಸ್ ಕೌಂಟ್ರುಗಳು ಕೊಡೋಕ್ಕೆ ಆಗ್ತಾ ಇಲ್ಲ. ಆ ಥರದ ಮಾತುಗಳು ಇವಾಗಂತೂ. ಮುಂಚೆನಾರು ಅಲ್ಪ ಸ್ವಲ್ಪ ಕೌಂಟ್ರ್ ಕೊಡ್ತಾ ಇದ್ದೆ, ಇವಾಗಂತೂ ಕೌಂಟ್ರ್ ಕೊಡೋಕ್ಕೆ ಆಗದೆ ಇರೋಷ್ಟು ಮಾತು. ಗೈಸ್, ಸಖತ್ತಾಗೆ ನೋಡಿ ಬಳೆ. ಎಲ್ಲ ನಮ್ಮ ನೋಡ್ತಿದ್ದಾರೆ, ಯಾರು ವಿಡಿಯೋ ಮಾಡ್ತಿಲ್ಲ, ನಾವು ಮಾತ್ರ ವಿಡಿಯೋ ಮಾಡ್ತಿದ್ದೀವಲ್ಲ. ಕರೆಕ್ಟಾಗಿ ಇಟ್ಕ ಹಿಂಗೆ. ಇದೇ ನೋಡಿ ಚಾರ್ಮಿನಾರ್. ನಾವು ಒಳಗಡೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ, ಸುಮ್ಮನೆ ಟೈಮ್ ವೇಸ್ಟು. ಹಿಂಗೆ ಹೋಗಿ ಆ ಕಡೆ ಒಂದು ರೌಂಡ್ ಸುತ್ಕೊಂಡು ಬಂದುಬಿಡೋಣ ಆಯಿತಾ? ನಾರ್ಮಲ್ ಹಿಂಗೆ ಗಲ್ಲಿ ರೋಡ್, ಸ್ಪೇಸ್ ಏನೂ ಇಲ್ಲ ಫೋಟೋ ತೆಕ್ಕೊಳ್ಳೋಕ್ಕೆ. ಆದರೂ ನಾವು ಫೋಟೋ ತೆಕ್ಕೊಂಡಿದ್ದೀವಿ. ನಾವು ಬೆಳಗಿಂದ ತಿಂಡಿ ಮಾಡಿಲ್ಲ. ಇದೆ ಕಾರ್ನು, ಆಮೇಲೆ ಮತ್ತು ಎಳ್ನೀರು, ಮಲ್ಬೆರಿ ಅವೇ ತಿಂದಿರೋದು. ಇವಾಗ ಹೋಗಬೇಕು, ಬನ್ನಿ ಚಲೋ. ಚಾರ್ಮಿನಾರ್ ಅಂತ ಹೆಸರಿಟ್ಟಿದ್ದಾರೆ ಅಲ್ಲಿ ಅಂದರೆ ಕೇಳಿ ಇವಳು ಏನು ಹೇಳಿದ್ಲು ಗೊತ್ತಾ? ಅದನ್ನು 4 ಜನ ಕಟ್ಟಿದ್ದಾರೆ ಕಣೆ, ಅದಕ್ಕೆ ಚಾರ್ಮಿನಾರ್ ಅಂತ ಇಟ್ಟಿದ್ದಾರೆ ಅಂತೆ. ಇದು ನನಗೆ ಎಷ್ಟು ಡೌ ಮಾಡ್ತಾಳೆ ಅಂದರೆ ಆಮೇಲಿಂದ ಗೂಗಲಲ್ಲಿ ನೋಡಿದೆ ನಾನು ರಿಯಲ್ ಆಗಿ. ಇನ್ಸ್ಪಿರೇಷನ್ ಚಾರ್ ಅಂತಿತ್ತಲ್ಲ, ಮೋಸ್ಟ್ಲಿ 4 ಜನ ಕಟ್ಟಿರ್ಬೋದು. ಎಷ್ಟು ನೋಡಿ ಎಷ್ಟು ಚಂದ ಏಮಾರಿಸ್ತಾಳೆ ಅಂದರೆ ನನಗೆ. ನಾನು ಆ್ಯಕ್ಚುಲಿ ನಂಬಿದ್ದೆ. ನಾವು ಬಳೆನ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಚೇತುಗೆ ಮತ್ತು ನನಗೆ ನನ್ನ ಸೈಜ್ ಇದೆ. ಚೇತುಗೆ ಈ ಕಲರು ಆ್ಯಂಡ್ ನಂದು ಈ ಕಲರ್. ಸೊ ಇದರಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಬ್ಯಾಂಗಲ್ ಇದರಿಂದ ಬ್ಯಾಂಗಲ್ ಮಾಡೋದು. ಒಳಗಡೆ ನಾರ್ಮಲ್ 2 ಬಳೆ ಬ್ಯಾಂಗಲ್ ಹಾಕ್ತಾರೆ ಗೋಲ್ಡ್ ಕಲರಲ್ಲಿ. ಥ್ಯಾಂಕ್ ಯು. ಶಾಕಾಹಾರಿ, ಅಲ್ಲಿ ಶಾಕಾಹಾರಿ ಮೀಲ್ ಸಿಗತ್ತೆ ಅಂತ ಕೇಳ್ಕೊಂಬಂದಿದ್ದೀನಿ. ನೈ ಭಯ್ಯ, ಶುದ್ಧ ಶಾಕಾಹಾರಿ. ಯಾಕೆ ಫ್ಲೈಟ್ ಆಯ್ತಾ? ಫ್ಲೈಟ್ ಟೈಮ್ ಆಯ್ತಾ? ಕಾಯ್ತಿದ್ದಾರೆ ಕಣೆ. ಮತ್ತೆ ಊಟನೇ ತಿಂಡಿ ಏನು ತಿಂದಿಲ್ವಲ್ಲ? ಪುಣ್ಯ ಬೈಲಿಲ್ಲ, ಬೈಯಕ್ಕೆ ಹೊರಟಿದ್ಲು. ಏನ್ ನೋಡ್ತಿದ್ಯಮ್ಮ? ಜಾತ್ರೆ ಇದು ಹಾಕೊಂಬರ್ಬೇಕು. ನಿಂತರ ಅಲ್ಲಿ ಚಾರ್ಜ್ ಕಿತ್ತಾಕೊಂಬರೋದಲ್ಲ. ಇದಕ್ಕೆ ಎಷ್ಟು ಗೊತ್ತಾ? ಅದಕ್ಕೆ ಜಾಸ್ತಿ ಹೇಳ್ತಾರೆ. 18,000 ರೂಪಾಯಿ ಇದಕ್ಕೆ. ಅದಕ್ಕೆ ಅವರೆಲ್ಲ ಜಾಸ್ತಿ ಹೇಳ್ತಾರೆ. ಅದ್ ನಿನ್ನ ನೋಡಿ ನಿನ್ನಂತ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು. ನಾನು ಹೋಗ್ತೀನಿ. ಬಾಯ್ ಬಾಯ್ ಬಾಯ್. ಚೆನ್ನಾಗಿ ಕಾಣ್ತಿದ್ಯಾ?
ಅಲ್ಲ ಈ ಶೇಪ್ ಇಷ್ಟ ಆಯ್ತು ನನಗೆ. ತಗಂಗಾರೆ ಹೇಳಿದ ಮಾತು ಕೇಳಬೇಡ. ಟೈಮ್ ಆಗ್ತಿದೆ ಬಾ, ಅಲ್ಲಿ ಆಟೋದ್ರು ಕಾಲ್ ಮಾಡಿ ಇದು ಮಾಡ್ತೀಯ. ನೀವು ಬೇಕು ಅಂದ್ರೆ ಬೇರೆ ತಗೊಂಡು ಇದು ನಾರ್ಮಲ್ ಆಗಿದೆ. ಹಾಂ ಚೆನ್ನಾಗಿದ್ಯಾ? ಈ ಊರಿಗೆ ಕರೆಕ್ಟಾಗಿದೆಯಾ? ಬೇಡ. ಗೈಸ್ ನಾವಿವಾಗ ಊಟ ಎಲ್ಲ ಮಾಡಿಕೊಂಡು ಸುಸ್ತೆಲ್ಲಾಗಿ ಬೂಸ್ಟ್ ಎಲ್ಲ ಕುಡಿತಾ ಇದ್ದೀವಿ. ಯಾಕೆ ಅಂದರೆ ಇಲ್ಲಿ ಕಾಫಿ ಅಷ್ಟು ಚೆನ್ನಾಗಿರಲ್ಲ. ಒಂದ್ಸರಿ ಟ್ರೈ ಮಾಡಿದ್ದೆ ಅದಕ್ಕೆ. ಆ್ಯಂಡ್ ಒಂದ್ಸತಿ ಟ್ರೈ ಮಾಡಿದ್ದೆ ಅಂತ ಎಲ್ಲಿ ಯಾವಾಗ ಬಂದಿದ್ದೆ? ನಾನು ಸೆಕೆಂಡ್ನೇ ಸರಿ ಬರ್ತಾ ಇರೋದು. ಅಂದ್ರೆ ಹೈದ್ರಾಬಾದಲ್ಲಿ ಎಲ್ಲ ಕಾಫಿ ಚೆನ್ನಾಗಿರಲ್ಲ ಅಂತ ನಾನು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಗೈಸ್. ನಾನು ಅದಕ್ಕೆ ಬೂಸ್ಟ್ ತೊಗೊಂಡಿದ್ದೀನಿ, ನಾನು ಕುಡಿದ್ದೆ, ಮುಗಿತು. ಹಂಗೆ ಹೇಳು, ನನಗೆ ಇಷ್ಟ. ಆ್ಯಂಡ್ ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಬಿಕಾಸ್ ಲೆಂತಿ ವ್ಲಾಗ್ ಆಯಿತು ನಿನ್ನೆ ಇವತ್ತಿಂದು ಸೇರಿ. ಅದಕ್ಕೆ ಇವತ್ತು ನಾನು ರಿಪ್ಲೈ ಮಾಡ್ತೀನಿ, ನೋಡೋಣ. ಓಕೆ, ಬರೀ ಹಬ್ಬದ್ದೇ 2 ಕಾಂಟೆಂಟು ಹಬ್ಬದ್ದೇ ಆಯಿತಾ. ಸೊ ಸ್ವಲ್ಪ ಕಾಮೆಂಟ್ಸ್ ಹೋಗ್ತೀನಿ. ಸೊ ಆ ವ್ಲಾಗಲ್ಲಿ ಎಲ್ಲರೂ ಅಮ್ಮಂಗೆ ಕೇಳಿರೋದು ಸೀರೆ ಕೊಡಿಸಿ ಅಂತ. ಸೊ ಅದು ಅವತ್ತಿನ ದಿನ ಯಾರು ಮೇಲ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಆ ಸೀರೆ ಹೋಗುತ್ತೆ. ಅವತ್ತು ಹೇಳಿದ್ದೆ ಕೂಡ. ಮತ್ತು ಇನ್ನೂ ಏನು ಬೇಕು? ಹಾಂ, ಚಂದನ್ KG19 ಬಿಗ್ ಬಾಸ್ ಅಥವಾ ಹಳ್ಳಿ ಪವರ್ ಹೋಗೋಕ್ಕೆ ಹೇಳಿ. ಆಗೋತು ಅಂತದೇ ಗೊತ್ತಿಲ್ಲ ಗೈಸ್, ಏನೇನೋ ಇದೆ. ಬಿಗ್ ಬಾಸಿಗೂ ಹೋಗ್ತಾ ಇಲ್ಲ, ಹಳ್ಳಿ ಪವರ್ ಶೋಗೂ ಹೋಗ್ತಾ ಇಲ್ಲ. ಬಟ್ ಹಳ್ಳಿ ಪವರಿಗೆ ನನಗೆ ಕರೆದಿದ್ರು. ಸೊ ಅದೇ ನನ್ನ ಇಶ್ಯೂ ಆಯಿತು ಬಿಟ್ಟು ಏನಕ್ಕೆ. ಅನಿತಾ ಅನು D3I ನಿಮ್ಮ ವ್ಲಾಗಲ್ಲಿ ನಾನು ಮಾಡಿರೋ ಕಾಮೆಂಟ್ ಓದಬೇಕು. ನಾನು ಕಾಯ್ತಾ ಇರ್ತೀನಿ. ನಾನು ಕಾಯ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಅನಿತಾ ಅವರೇ. ಇವಾಗ ನೆಕ್ಸ್ಟ್ ಹಿಂದಿನ ಪ್ರೀವಿಯಸ್ ಹಬ್ಬದ್ದು ಮೇಯ್ನಾಗಿ ಓದೋಣ. ಒಂದಿಷ್ಟು ಜನ ಚೇತು ಅಕ್ಕ ಸೂಪರಾಗಿ ಕಾಣ್ತಿದ್ದೀರಾ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ನೀನು ಆನ್ಸರ್ ಮಾಡಬೇಕು ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಚೆನ್ನಾಗಿ ಕಾಣ್ತಾ ಇದ್ದೆ ಅಂತ ನೀವೆಲ್ಲ ಹೇಳಿದ್ದೀರಾ. ಆ್ಯಂಡ್ ಮೇಯ್ನಾಗಿ ಭೂಮಿಕಾ ಉರ್ಕೊಂಡಿದ್ದಾಳೆ ಆ ಕಾಮೆಂಟ್ನ ನೋಡಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಯು. ಆ್ಯಂಡ್ ಅವ್ರ ಮನೇಲಿ ಕೂಡ ಅಷ್ಟೇ, ಭೂಮಿಕಾಗಿಂತ ನೀನೇ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿದ್ರು, ಅದಕ್ಕೂ ಉರ್ಕೊಂಡಿದ್ದಾಳೆ. ನಂದು ತೋಟೇಶ್ ಅಂತ. ಅಕ್ಕ, ನಾನು ಮೆಸೇಜ್ಗೆ ರಿಪ್ಲೈ ಮಾಡಿ ನೀವು ತುಂಬ ಚೆನ್ನಾಗಿದ್ದೀರಾ. ನನಗೆ ನಿಮ್ಮ ವ್ಲಾಗ್ಗಳು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಮತ್ತು ಒಂದು ಕ್ವೆಶನ್ ಅಕ್ಕ, ನಿಮ್ಮ ಏಜ್ ಎಷ್ಟು ಹೇಳಿ ಪ್ಲೀಸ್. ನನ್ನ ಏಜು 3 ವಯಸ್ಸಾಗಿದೆ, ರೈಟ್? ಯಾಕಂದರೆ ಹುಡುಗಿರ ವಯಸ್ಸು ಕೇಳಬಾರ್ದು, ನೀವು ಹೇಳಬಾರ್ದು. ಸೊ ನೀವು ಕೇಳಬಾರ್ದು, ನಾವು ಹೇಳಬಾರ್ದು. ಆದರೆ ನಾನು ಹೇಳ್ತೀನಿ, ಅವಳು ಕ್ರಿಸ್ತ ಶಕ ಕಾಲದಲ್ಲಿ ಹುಟ್ಟಿರೋಳು. ಸೊ ತುಂಬ ವಯಸ್ಸಾಗಿದೆ ಅವಳಿಗೆ, ಅದಕ್ಕೆ ಅವಳಿಗೆ ಮದುವೆ ಆಗ್ತಾ ಇಲ್ಲ. ಆಮೇಲೆ ಮಹೇಂದ್ರ ನಾಯಕ್ 8394 ಸಾನು ಏನಾಗಬೇಕು ನಿಮಗೆ? ಸಾನು ನನಗೆ ತಂಗಿ ಆಗಬೇಕು. ನಮ್ಮ ಅಮ್ಮನ ತಂಗಿ ಮಗಳು, ಅವಳು ನಮ್ಮ ಮನೆಯಲ್ಲೇ ಇರ್ತಾಳೆ. ಆ್ಯಂಡ್ ದೃಷ್ಟಿ ತೆಗಿಯೋದು ಆಫ್ ಕ್ಯಾಮ್ರಾದಲ್ಲಿ ಮಾಡಿ. ಬಿಕಾಸ್ ಬ್ಲಾಗ್ ನೋಡ್ತಾ ಇರೋರ ಮೇಲೆ ಎಫೆಕ್ಟ್ ಆಗುತ್ತೆ, ಇಲ್ಲ ನಿಮಗೆ ವರ್ಕ್ ಆಗಲ್ಲ. ಅದು ನೈಸ್ ಥಾಟ್. ನಂಗೆ ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ. ನೆಕ್ಸ್ಟಿಂದ ಆಫ್ ಕ್ಯಾಮ್ರಾ ಮಾಡ್ತೀವಿ. ನೆಕ್ಸ್ಟಿಂದ ಹೇಳ್ತೀವಿ ಅಷ್ಟೇ, ದೃಷ್ಟಿ ತೆಗೆಸ್ಕೊಂಡೆ ಅಂತ. ಅದನ್ನ ತೋರಿಸೋಲ್ಲ ಪ್ರೊಸೀಜರ್. ಓಕೆ, ಇನ್ನೂ ತುಂಬ ಇದೆ. ಹಿಂಗೆ ಹೋಗ್ತಾ ಕುತ್ಕೊಂಡ್ರೆ ನಿಮಗೂ ಬೋರ್ ಆಗುತ್ತೆ. ಇವಾಗ ಈ ವ್ಲಾಗಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೂ. ಲವ್ ಯು ಆಲ್. ಚಿಟಿ ಬಾಬಾ, ಲವ್ ಯು.